ನಮಸ್ಕಾರ ವೀಕ್ಷಕರೇ. ಕೆಲವಷ್ಟು ಕೋಇನ್ಸಿಡೆನ್ಸ್ ಅನ್ಕೋಬಹುದು, ಇಲ್ಲ ನಮಗ್ ಗೊತ್ತಿಲ್ಲದೆ ನಮ್ಮನ್ನ ಕಣ್ಣಿಗೆ ಬಟ್ಟೆ ಕಟ್ಟೋದಕ್ಕೆ ಮಾಡುವಂತ ತಂತ್ರನ ಅಂತಾನೆ ಅನ್ನಿಸ್ಬೋದು. ಅದರಲ್ಲಿ ದ ಕುಲ್ದೀಪ್ ಸಿಂಘಾನಿಯಾ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಅವ್ರು ತಿಳಿಸಿರುವಂತ ವಿಷಯಗಳು ಎಷ್ಟೆಷ್ಟು ರಿಯಲ್ ಆಗಿರುವಂತ ವಿಷಯಗಳನ್ನ ಇನ್ವೆಸ್ಟಿಗೇಷನ್ ಮಾಡಿ ತಿಳಿಸಿದ್ದಾರೆ. ಆ ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರು ತಿಳಿಸ್ತಾ ಇರುವಂತ ಒಂದು ವಿಷಯ ಇನ್ನೊಂದು, ನಾವು ಅದನ್ನ ಚಾಟ್ ಜಿಪಿಟಿ ಗಾಗಿ ಚೆಕ್ ಮಾಡಿದ್ರು ಅದನ್ನೇ ಹೇಳ್ತಾ ಇದೆ. ಏನ್ ಹೇಳುತ್ತೆ, 2G 3G 4G 5G ನಾವು ಮೊಬೈಲ್ ಅಲ್ಲಿ ಬಳಸ್ತಾ ಇದೀವಲ್ಲ, ಈ ಟೆಕ್ನಾಲಜಿ ಬಂದಾಗೆಲ್ಲ ಮೇಜರ್ ಆಗಿ ಒಂದು ಕಾಯಿಲೆ ಅನ್ನೋದು ಸ್ಪ್ರೆಡ್ ಆಗಿದೆ ಪ್ರಪಂಚದ ಪೂರ್ತಿಯಾಗಿ. ಪ್ಯಾಂಡಮಿಕ್ ಗಳು ಸ್ಪ್ರೆಡ್ ಆಗಿದೆ. ಯಾಕೆ ಈ ಪ್ಯಾಂಡಮಿಕ್ ಗಳು ಸ್ಪ್ರೆಡ್ ಆಯ್ತು? ಇಲ್ಲ ಈ 2G ಇಂದ 3G ಇಂದ, ಇಲ್ಲ ಈ 5G ಇವಾಗ ಬಂದಿದೆಯಲ್ಲ, ಇದರಿಂದ ಮನುಷ್ಯನ ದೇಹದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಎಷ್ಟೆಷ್ಟೋ ಜನ ವಾದ ಮಾಡಿ ಅದು ಬೇಡ ಅಂತ ಅವಾಯ್ಡ್ ಮಾಡೋದಕ್ಕೆ, ಫೈಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಫೈಟ್ ಮಾಡೋದನ್ನ ನಿಲ್ಸೋದಕ್ಕೆ ಪ್ಯಾಂಡಮಿಕ್ ಗಳನ್ನ ಸ್ಪ್ರೆಡ್ ಮಾಡಿ, ಲಾಕ್ ಡೌನ್ ತರ ಮಾಡಿ, ಜನರಲ್ಲಿ ಭಯ ಹುಟ್ಟಿಸಿ, ಅದ್ರ ಬಗ್ಗೆನೇ ಜನ ಯೋಚನೆ ಮಾಡೋಂಗ್ ಮಾಡಿ ಮೇಜರ್ ಆಗಿರುವಂತ ವಿಷಯಗಳನ್ನ ಮುಚ್ಚಾಕೋ ಕೆಲಸ ಮಾಡಿದ್ರು ಅನ್ನೋದನ್ನ ಇವರ ವಿಡಿಯೋಗಳಲ್ಲಿ ತಿಳಿಸ್ತಾರೆ. ಕೆಲವಷ್ಟು ಕಾಪಿ ರೈಟ್ ಇರೋದ್ರಿಂದ ಅವುಗಳನ್ನ ತೋರ್ಸೋದಕ್ಕೆ ಆಗೋದಿಲ್ಲ. 5G लॉन्च हुआ था 2019 में और कोविड भी आया था 2019 में. इस दुनिया में कुछ भी कोइंसिडेंस नहीं होता है लाला. एक सेकंड, एक बार देखना 4G कब लॉन्च हुआ था? 2009 में. और स्वाइन फ्लू भी आया था 2009 में. व्हाट? एक बार 3G देखना, प्री कमर्शियल 3G 1998 में. और इन्फ्लुएंजा वायरस भी आया था 1998 में. एक बार 2G देखना 1991 में. और इन्फ्लुएंजा ए वायरस भी आया था 1991-92 में. 1G देखना 1979 में. और अराउंड उसी टाइम रशियन फ्लू भी आया था. कुछ समझा क्या? जब भी लोगों को एक अपग्रेड मिला इलेक्ट्रोमैग्नेटिक फील्ड पे, क्या वो लोगों के ब्रीदिंग सिस्टम से छेड़छाड़ करके एक महामारी लाता है? क्या इसका मतलब 6G कब आ रहा है? अराउंड 2030 में. तो क्या इसका मतलब 2030 में भी कुछ? ಇವರು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋದು ಅದೇ. ಅಂದ್ರೆ ಒಂದೊಂದು ಟೆಕ್ನಾಲಜಿ, ಅಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ, ಮೊಬೈಲ್ ನಾವು ಬಳಸ್ತಾ ಇದೀವಲ್ಲ ಅಂತ ಟೆಕ್ನಾಲಜಿ ಬಂದಾಗೆಲ್ಲ ಒಂದೊಂದು ಕಾಯಿಲೆಗಳು ಸ್ಪ್ರೆಡ್ ಮಾಡ್ತಾನೆ ಇದ್ದಾರೆ ಜನರನ್ನ ಬಾಯಿ ಮುಚ್ಚೋದಕ್ಕೆ. ಪ್ಯಾಂಡಮಿಕ್ ಹೆಸರಲ್ಲಿ ನಾವು ಅದನ್ನೇ ಯೋಚನೆ ಮಾಡ್ಕೊಂಡು ಕಾಯಿಲೆ ಬಂತಲ್ಲ ಅಂತ ಒದ್ದಾಡ್ಕೊಂಡಿರ್ತೀವಿ. ಆದ್ರೆ ನಮ್ಗೆ ಕಣ್ಣಿಗೆ ಬಟ್ಟೆ ಕಟ್ಟ ಹಾಗೆ ಮಾಡಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋ ಮಾಡಿ ಮೇಜರ್ ಏನ್ ಪ್ರಾಬ್ಲಮ್ ಆಗುತ್ತೆ ಫ್ಯೂಚರ್ ಅಲ್ಲಿ ಅದ್ರ ಬಗ್ಗೆ ನಾವು ವರಿ ಮಾಡದೇ ಇರೋ ರೀತಿ ಮಾಡ್ಬಿಟ್ಬಿಡ್ತಾರೆ. 5G ಆಗ್ಬೋದು, 4G ಆಗ್ಬೋದು, 3G 2G ಇದೆಲ್ಲ ಬಂದ ವರ್ಷಗಳ ಆಸ್ಪಾಸ್ನಲ್ಲಿ ಈ ರೀತಿ ಪ್ಯಾಂಡಮಿಕ್ ಕಾಯಿಲೆಗಳು ಬಂದಿದೆ. ಅದನ್ನೇ ನಿಮ್ಗೆ ಚಾಟ್ ಜಿಪಿಟಿ ತೆಗೆದು ನೋಡಿ, ಇಲ್ಲ ಇನ್ನೊಂದ್ ಕಡೆ ತೆಗೆದು ನೋಡಿ, ಗೂಗಲ್ ಅಲ್ಲಿ ಹುಡುಕಿದ್ರು ಇಂಥ ಇನ್ಫಾರ್ಮೇಶನ್ ಗಳೇ ಸಿಗ್ತಾ ಇರೋದು. ಅದಾದ ಮೇಲೆ ನೆಕ್ಸ್ಟ್ 6G ಲಾಂಚ್ ಆಗ್ತಾ ಇದೆ 2030ಕ್ಕೆ. ಆ ಟೈಮ್ಗೆ ಯಾವ ಮಟ್ಟಕ್ಕೆ ಪ್ಯಾಂಡಮಿಕ್ ಅನ್ನೋದು ಬರ್ಬೋದು? ಯಾಕೆ ಅಂದ್ರೆ ಈ ಒಂದೊಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಹ್ಯೂಮನ್ ಬಾಡಿನ ಡ್ಯಾಮೇಜ್ ಮಾಡುತ್ತೆ ಅನ್ನೋದು ಸೈಂಟಿಸ್ಟ್ಗಳು ಕೂಡ ಒಪ್ಕೊಂಡಿದ್ದಾರೆ. 5G ಅನ್ನೋದೇನಿದೆ, ಈವನ್ ಎಷ್ಟು ಬರ್ಡ್ಸ್ ಗಳನ್ನೆಲ್ಲ ಸಂತತಿನೇ ನಾಶ ಆಗೋಗ್ ಮಾಡಿದೆ. ಅಂದ್ರೆ ಮನುಷ್ಯರು ಬಾಡಿ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅಂತದ್ರಲ್ಲಿ 6G ಅನ್ನೋದು ಇನ್ನ ಅಡ್ವಾನ್ಸ್ ಆಗಿರುವಂತದ್ದು ಮುಂದೆ ಬರ್ತಾ ಇದೆ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಇನ್ನ ಫಾಸ್ಟ್ ಆಗಿ ಟ್ರಾವೆಲ್ ಆಗುತ್ತೆ ಅಂತದ್ದು ಇನ್ನೊಂದು 3-4 ವರ್ಷದಲ್ಲಿ ಕಂಡಿಡಿದು ಬಿಡೋ ಪ್ರಯತ್ನದಲ್ಲಿದ್ದಾರೆ. ಅದು ಬಿಡೋ ಟೈಮ್ ನಲ್ಲಿ ದೊಡ್ಡದ ಮಟ್ಟದ ಇನ್ನೊಂದು ಪ್ಯಾಂಡಮಿಕ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾರೆ. ಅದರಿಂದ ಜನ ಎಲ್ಲ ಆ ಪ್ಯಾಂಡಮಿಕ್ ಕಾಯಿಲೆ ಬಗ್ಗೆ ಯೋಚನೆ ಮಾಡ್ತಾರೆ. ಇಲ್ಲಿ 6G ಬಗ್ಗೆ ಯೋಚನೆ ಮಾಡೋದಿಲ್ಲ, ಆ ಪ್ಯಾಂಡಮಿಕ್ ಕಾಯಿಲೆ ಬಗ್ಗೆ, ಅದರಿಂದ ಬಚಾವ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಜನರನ್ನ ಆ ಕಡೆಗೆ ಡೈವರ್ಟ್ ಮಾಡಿ ಈ ಕಡೆ ಈ ಟೆಕ್ನಾಲಜಿಗಳನ್ನ ಲಾಂಚ್ ಮಾಡ್ತಾರೆ. ಒಟ್ಟಿನಲ್ಲಿ ಯಾವುದೋ ಒಂದು ರೀತಿ ಡಿಪಾಪ್ಯುಲೇಷನ್ ಮಾಡ್ತಾ ಇದ್ದಾರೆ. ಕಾಯಿಲೆಗಳ ಹೆಸರಲ್ಲಿ, ಟೆಕ್ನಾಲಜಿ ಹೆಸರಲ್ಲಿ ಮನುಷ್ಯರ ಮೇಲೆ ಇಂಪ್ಯಾಕ್ಟ್ ಆಗ್ತಾನೆ ಇದೆ ಅನ್ನೋ ವಿಷಯಗಳನ್ನ ಈ ರೀತಿ ಎಷ್ಟೆಷ್ಟು ಚಾನೆಲ್ಗಳಲ್ಲಿ ತಿಳಿಸೋ ಕೆಲಸ ಮಾಡ್ತಾರೆ. ಇದನ್ನ ನೀವು ಕೊಟ್ರೆ ಅದು ಒಂದೇ ಮಾತು ಹೇಳೋದು, ಈಚ್ ಮೇಜರ್ ಮೊಬೈಲ್ ಜನರೇಷನ್ ಕೋಇನ್ಸಿಡೆನ್ಸ್ ರಫ್ಲಿ ವಿತ್ ಮೇಜರ್ ಎಪಿಡಮಿಕ್ ಆರ್ ಪ್ಯಾಂಡಮಿಕ್ ಪೀರಿಯಡ್. ಇದು ಕೋಇನ್ಸಿಡೆನ್ಷಿಯಲ್ ಇಲ್ಲ ಕ್ರಿಯೇಟೆಡ್ ನನ್ಗೆ ಗೊತ್ತಿಲ್ಲ ಅಂತ ಚಾಟ್ ಜಿಪಿಟಿ ಹೇಳ್ತಾರೆ. ಅಂದ್ರೆ ಲೆಕ್ಕ ಹಾಕಿ ಅಬ್ಸರ್ವೇಷನ್ ಮಾಡ್ತಾ ಇರೋರು ಯಾವ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಮ್ಮ ಕಣ್ಣು ಮುಂದೆ ಒಂದು ಪೊರೆನ ಇಟ್ಟು, ಇಲ್ಲ ಒಂದು ಬಟ್ಟೆನ ಇಟ್ಟು, ಒಂದು ಪರ್ದೆನ ಇಟ್ಟು ನಮ್ಮನ್ನ ಯಾಮಾರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಅಂತ್ಯಕ್ಕೆ ರೆಡಿ ಆಗ್ತಾ ಇದೆ ದೇಶಗಳು. 2030ಕ್ಕೆ 6G ಅನ್ನೋದು ಬರುತ್ತೆ. ಆ ಟೈಮ್ಗೆ ಯಾವ ಪ್ಯಾಂಡಮಿಕ್ ಬರುತ್ತೆ ನೋಡ್ಬೇಕು. ಅದರಿಂದ ಇನ್ನ ಜನ ಎಷ್ಟು ಸಾಯ್ತಾರೆ ಕಾಯ್ದು ನೋಡೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.